ನಮಸ್ಕಾರ ವೀಕ್ಷಕರೇ, ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಸ್ಟಾರ್ಟ್ ಆಗೋದೆ ಪುನೀತ್ ರಾಜ್ಕುಮಾರ್ ಅವರ ಹಾಡಿನಿಂದ ಸ್ಟಾರ್ಟ್ ಆಗುತ್ತೆ. ಈ ವರ್ಷಕ್ಕೆ 4 ವರ್ಷ ಆಯ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನಾಗ್ಲಿ. ಸೊ ಅದರ ಅವರ ಹಾಡನ್ನ ತಗೊಂಡಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಅವರ ಹಾಡಿಗೆ ಡ್ಯಾನ್ಸ್ ಮಾಡಿದ್ದು ಮಾಳು ಅವರು, ಹಾಗೇನೆ ಧನು ಅವರು, ಹಾಗೆ ಮತ್ತು ಕಾಕ್ರೋಚ್ ಸುದಿ ಅವರು. ಧನುಷ್ ಅವರಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ. ತುಂಬಾನೇ ಚೆನ್ನಾಗಿತ್ತು. ಇವತ್ತಿನ ಒಂದ್ 10 ನಿಮಿಷದ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಡ್ಯಾನ್ಸ್ ಗಳು ಹಾಗೇನೆ ಅದ್ರ ಬಗ್ಗೆ ಮಾತಾಡೋದಾಗಿರ್ಬೋದು. ರಘು ಅವರು ಹಾಗೂ ಅಶ್ವಿನಿ ಅವರು ಮಾಡಿದ ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಕಾವ್ಯ ಗಿಲ್ಲಿ ಅಂತೂ ಸೂಪರ್ ಆಗಿ ಮಿಂಚಿದ್ರು ಅಂತ ಹೇಳ್ಬೋದು. ಅದಕ್ಕೆ ಕಾವ್ಯ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಅನ್ನೋದು ನನ್ನ ಅಭಿಪ್ರಾಯ. ಈ ಕಾಂಪಿಟೇಷನ್ ನಲ್ಲಿ ರೆಡ್ ಹೌಸ್ ತಂಡ ಗೆಲ್ಲುತ್ತೆ. ಹಾಗೇನೆ ಇಬ್ರು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಸೆಲೆಕ್ಟ್ ಆಗ್ತಾರೆ. ಪ್ರತಿ ಬಾರಿ ಟಾಸ್ಕ್ ನ ಗೆದ್ದಾಗ ಬರೀ ಒಬ್ಬ ಸ್ಟೂಡೆಂಟ್ ಆಫ್ ದಿ ವೀಕ್ ನ ಸೆಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಈ ಸಾರ್ತಿ ಇಬ್ಬರನ್ನ ಸೆಲೆಕ್ಟ್ ಮಾಡಕ್ಕೆ ಬಿಗ್ ಬಾಸ್ ಅವರು ಹೇಳ್ತಾರೆ. ಆದಂತ 4 ಜನ ಸ್ಟೂಡೆಂಟ್ ಆಫ್ ದಿ ವೀಕ್ ಅಲ್ಲಿ 3 ಜನ ರೆಡ್ ಹೌಸ್ ಅವರೇ ಇರ್ತಾರೆ. ಇನ್ನು ಅದರ ಜೊತೆಗೇನೆ ಈ ಸೆಲೆಕ್ಷನ್ ಅಲ್ಲಿ ಸೂರಜ್ ಅವರಿಗೆ ತುಂಬಾನೇ ಬೇಜಾರಾಯ್ತು. ಆದ್ರೆ ಅವ್ರು ತಾವಾಗೆ ಬೇಜಾರ್ ಮಾಡ್ಕೊಂಡಿದ್ಕಿನ ಬೇರೆಯವರು ಬಂದು ಮಾತಾಡಿಸಿದಾಗ ಮ್ಯಾನಿಪುಲೇಟ್ ಆಗಿ ಸ್ವಲ್ಪ ಬೇಜಾರಾದ್ರು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಸೂರಜ್ ಅವರು ತಮ್ಮ ಹೆಸರನ್ನ ತಗೊಳ್ಳೋ ಹಾಗಿರ್ಲಿಲ್ಲ ಅಂತ ಅನ್ಕೊಂಡು ಬೇರೆಯವರ ಹೆಸರನ್ನ ತಗೊಂಡೆ ಅಂತ ಹೇಳ್ತಾರೆ. ಅವರು ತಗೊಂಡಿದ್ದಂತ ಹೆಸರು ಕಾವ್ಯ ಹಾಗೂ ಜಾನ್ವಿ ಅವ್ರನ್ನ ಹೆಸರನ್ನ ತಗೋತಾರೆ. ಆದ್ರೆ ಮನೆಯಲ್ಲಿ ಯಾರು ಕೂಡ ಸೂರಜ್ ಅವರ ಹೆಸರನ್ನ ತಗೊಳ್ಳಲ್ಲ. ಜಾಸ್ತಿ ಜನ ಧ್ರುವಂತ್ ಹಾಗೂ ಜಾನ್ವಿ ಅವರ ಹೆಸರನ್ನ ತಗೋತಾರೆ. ಆದ್ರೆ ಧ್ರುವಂತ್ ಅವರು ಡಿಬಾರ್ ಆಗಿರೋದ್ರಿಂದ ಅವರು ಸೆಲೆಕ್ಟ್ ಆಗೋದಿಲ್ಲ. ಆಗ ಸ್ಪಾಟ್ ಅಲ್ಲೇನೆ ಸ್ವಲ್ಪನೂ ಡಿಸ್ಕಷನ್ ಮಾಡ್ದಿರಾ ಕಾವ್ಯ ಅವರ ಹೆಸರನ್ನ ತಗೋತಾರೆ. ಕಾವ್ಯ ಅವರಿಗೂ ಬಹುಮತ ಬಂದಿತ್ತು. ಆದ್ರೆ ಆ ಟೈಮಲ್ಲೂ ಕೂಡ ಸೂರಜ್ ಅವರಿಗೆ ಒಂದು ಚಾನ್ಸ್ ಸಿಕ್ಕಿತ್ತು. ಆ ಟೈಮಲ್ಲಾದ್ರೂ ಅವರು ತಮ್ಮ ಪರವಾಗಿ ಮಾತಾಡಿ ಬೇರೆಯವರ ಮನಸ್ಸನ್ನ ಗೆಲ್ಬಹುದಾಗಿತ್ತು, ಅಥವಾ ಮನನ ಒಲಿಸೋ ಅಂತ ಪ್ರಯತ್ನ ಮಾಡ್ಬೋದಾಗಿತ್ತು. ಆದ್ರೆ ಅವರು ಒಂದೇ ಸರ್ತಿಗೆನೆ ಹೂ ಅಂತ ಹೇಳ್ತಾರೆ. ತಮ್ಮ ಪರವಾಗಿ ತಾವು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅನ್ನೋದೇನೆ ಇಲ್ಲಿ ದೊಡ್ಡ ಪಾಯಿಂಟ್ ಆಯ್ತು. ಯಾಕಪ್ಪ ಅಂದ್ರೆ ಸೂರಜ್ ಅವರು ಕೂಡ ಬೇರೆಯವ್ರು ಮಾತಾಡ್ಕೊಂಡಾಗೇನೆ ತುಂಬಾ ಒಳ್ಳೆ ರೀತಿಯಿಂದ ಆಟ ಆಡಿದ್ರು. ಆದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲಿ ಜಾಸ್ತಿ ಕಾವ್ಯ ಅವರು ಕಾಣಿಸ್ಕೊಂಡಿದ್ರಿಂದ ಎಲ್ಲರ ತಲೆಯಲ್ಲೂ ಕಾವ್ಯ ಅವರು ಉಳ್ಕೊಂಡಿರೋದು ಸಹಜವಾಗಿರುತ್ತೆ. ಆದ್ರೆ ಸೂರಜ್ ಅವರು ತಾವು ಪಟ್ಟಂತ ಕಷ್ಟನ ಆಗಿರ್ಬೋದು, ಅಥವಾ ತಮ್ಮ ಪರವಾಗಿ ತಾವು ಮಾತಾಡ್ಬೇಕಾಗಿತ್ತು, ತಿಳಿಸಿ ಹೇಳ್ಬೇಕಾಗಿತ್ತು, ಜ್ಞಾಪಕ ಮಾಡಿಸ್ಬೇಕಾಗಿತ್ತು. ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ಮಾಡಿರೋದು ಇಷ್ಟೆಲ್ಲ ಮಾಡಿದ್ದೀನಿ, ಸೊ ನನಗೂ ಚಾನ್ಸ್ ಕೊಡಿ ಅಂತ ಕೇಳ್ಬೇಕಾಗಿತ್ತು. ಬಟ್ ಆ ಕೆಲ್ಸನ ಅವ್ರು ಎಲ್ಲೂ ಕೂಡ ಮಾಡ್ಲಿಲ್ಲ. ಸೊ ಸುಮ್ನಾಗೋದ್ರು. ಆಮೇಲೆ ಬಂದು ಸ್ಪಂದನಾ ಅವರು ಮಾತಾಡ್ತಾರೆ, ನೀವು ಯಾಕೆ ನಿಮ್ ಬಗ್ಗೆ ಮಾತಾಡ್ಲಿಲ್ಲ ಅಂತ ಕೇಳಿದಾಗ, ಇಲ್ಲ ನಾನೇ ಮಾತಾಡ್ಲಿಲ್ಲ, ಫಸ್ಟ್ ನಾನ್ ಸ್ಟ್ಯಾಂಡ್ ತಗೋಲಿಲ್ಲ ಅಂದಾಗ ಸ್ಪಂದನಾ ಕೂಡ ಹೇಳ್ತಾಳೆ, ನಿಮ್ ಪರವಾಗಿ ನೀವೇ ಸ್ಟ್ಯಾಂಡ್ ತಗೋಲಿಲ್ಲ ಅಂದ್ರೆ ಬೇರೆ ಅವ್ರು ಹೇಗ್ ತಗೋತಾರೆ ಅಂತ. ಆದ್ರೆ ಯಾರು ಕೂಡ ನನ್ನ ಹೆಸರನ್ನ ಹೇಳಿಲ್ಲ, ಕಾವ್ಯ ಅವ್ರು ಮಾತ್ರ ನನ್ನ ಹೆಸರನ್ನ ಹೇಳಿದ್ರು ಅಂತ ಇಲ್ಲಿ ಸೂರಜ್ ಅವರು ಮೆನ್ಷನ್ ಮಾಡ್ತಾರೆ. ಅದನ್ನು ಕೂಡ ಗಮನಿಸಬೇಕು. ಇಲ್ಲಿ ಕಾವ್ಯ ಅವರು ತಗೊಂಡಂತ ಹೆಸರು ಸೂರಜ್ ಅವ್ರದ್ದು, ಹಾಗೇನೆ ತಮ್ಮ ಹೆಸರನ್ನ ತಗೊಂಡಿರ್ತಾರೆ. ಸ್ಪಂದನಾ ಸೂರಜ್ ಜೊತೆಗೆ ಮಾತಾಡಿದ ಮೇಲೆ ಅಭಿಷೇಕ್ ಅವರು ಬರ್ತಾರೆ. ಅವಾಗ ಅವರು ಹೇಳೋ ಒಂದು ಮಾತನ್ನ ನಾನು ಗಮನಿಸಿದೆ. ಏನಪ್ಪಾ ಅಂದ್ರೆ, ಇಟ್ಸ್ ನಾಟ್ ಮೈ ಕಾಲ್ ಬ್ರೋ ಅಂತ ಹೇಳ್ತಾರೆ. ಇದು ನನ್ನ ನಿರ್ಧಾರ ಆಗಿರ್ಲಿಲ್ಲ ಅಂತ ಹೇಳ್ತಾರೆ. ಯಾವಾಗ ಧ್ರುವಂತ್ ಅವರ ಹೆಸರನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ತಗೊಳಕ್ ಆಗಲ್ಲ ಅಂತ ಬಿಗ್ ಬಾಸ್ ಅವರು ಹೇಳಿದಾಗ ಅಭಿಷೇಕ್ ಅವರು ಬಂದು ಕಾವ್ಯ ಅವರ ಹೆಸರು ಓಕೆನಾ ಅಂತ ಕೇಳ್ತಾರೆ. ಅದಕ್ಕೆ ರಕ್ಷಿತಾ ಅವರಾಗಿರ್ಬೋದು, ಬೇರೆ ಇನ್ನೊಂದ್ ಸ್ವಲ್ಪ ಕಂಟೆಸ್ಟೆಂಟ್ ಗಳು ಓಕೆ ಅಂತಾರ ಹೊರತಾಗಿ ಅಲ್ಲಿ ಡಿಸ್ಕಷನ್ ಆಗ್ಲಿಲ್ಲ. ಒಂದೇ ಸರ್ತಿಗೆನೆ ಕಾವ್ಯ ಅವರ ಹೆಸರನ್ನ ಮೆನ್ಷನ್ ಮಾಡ್ಬಿಡ್ತಾರೆ. ಇದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ಬೋದು. ಕಾವ್ಯ ಅವರು ಚೆನ್ನಾಗೇನೆ ಎಫರ್ಟ್ ಹಾಕಿದ್ದಾರೆ. ಬಟ್ ಪಾಯಿಂಟ್ಸ್ ಗಳು ತರೋದ್ರಲ್ಲಿ ಕಡಿಮೆ ಆಗಿರ್ಬೋದು, ಆದ್ರೆ ಎಫರ್ಟ್ ಮಾತ್ರ ತುಂಬಾ ಚೆನ್ನಾಗೇನೆ ಹಾಕಿದ್ದಾರೆ. ಅಷ್ಟೇ ಅಲ್ದಿರ ಸ್ಟೂಡೆಂಟ್ ಆಗಿನೂ ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿನೇ ಇದ್ರು. ಹಾಗೇನೆ ಕೊನೆಯ ಟಾಸ್ಕ್ ಆಗಿದಂತ ಫೆಸ್ಟಿವಲ್ ಕೂಡ ಡ್ಯಾನ್ಸ್ ಮಾಡೋದ್ರಲ್ಲಿ ಆಗಿರ್ಬೋದು, ಅವರ ಎಫರ್ಟ್ ತುಂಬಾನೇ ಇತ್ತು ಅಂತ ಹೇಳ್ಬೋದು. ಸೊ ಅವರು ಆಗಿರೋದು ಏನು ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮುಂದೆ ಬಂದ್ರೆ ಸೂರಜ್ ಅವರಿಗೆ ರಾಶಿಕಾ, ರಿಷಾ ಹಾಗೂ ಅಶ್ವಿನಿ ಗೌಡ ಅವರು ಮಾತಾಡಿಸ್ತಾ ಇರ್ತಾರೆ. ಅದ್ರಲ್ಲಿ ರಿಷಾ ಅವರು ಕೇಳ್ತಾರೆ, ನೀನು ಎಲ್ಲಿ, ಕಾವ್ಯ ಎಲ್ಲಿ, ಇನ್ನು ಜಾನ್ವಿ ಆದ್ರ ಪರವಾಗಿಲ್ಲ, ಆದ್ರೆ ಕಾವ್ಯ ಯಾಕೆ ಅಂತ ಕೇಳ್ತಾರೆ. ಅವರ ಮನಸ್ಸಲ್ಲಿ ಕಾವ್ಯನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಿರೋದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಗಿಲ್ಲಿ ನೀನು ಬೇಡ ಅಂತ ಅಂದಿದ್ರೆ ಆಗಿರೋದು, ಗಿಲ್ಲಿ ಏನ್ ಮಾಡ್ದ ಅಂತ ಕೇಳ್ತಾರೆ. ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೂರಜ್ ಅವರು ಯಾರು ನನ್ನ ಹೆಸರನ್ನೇ ತಗೋಲಿಲ್ಲ ಅಂತ ಹೇಳ್ತಾರೆ. ಗಿಲ್ಲಿ ಯಾಕೆ ಮಾಡ್ದ ಅನ್ನೋದನ್ನ ನೀನ್ ಥಿಂಕ್ ಮಾಡು ಅಂತ ರಾಶಿಕಾ ಅವ್ರು ಹೇಳ್ತಾರೆ. ಈಗ ಅವ್ರು ಯಾಕೋಸ್ಕರ ಮಾಡ್ತಿದ್ದಾರೆ, ಯಾಕೆ ನಿನ್ ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ನೀನ್ ಒಬ್ರು ಹೆಸರು ತಗೊಳ್ಳಿಲ್ಲ ಅನ್ನೋದನ್ನ ನೀನ್ ಥಿಂಕ್ ಮಾಡು ಅಂತ ಹೇಳ್ತಾರೆ.
ಬಟ್ ಇವ್ರನ್ನ ಎತ್ ಕಟ್ಟೋ ಅಂತ ಕೆಲ್ಸನ ಅಶ್ವಿನಿ ಗೌಡ ಅವರು, ರಿಷಾ ಅವರು ಹಾಗೇನೆ ರಾಶಿಕಾ ಅವರು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಕಾವ್ಯ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದ್ರಲ್ಲೂ ಇನ್ನೊಂದು ವಿಚಾರನ ನಾವ್ ಎಲ್ರು ಜ್ಞಾಪಕ ಇಟ್ಕೊಳ್ಬೇಕು. ಕಾವ್ಯ ಅವರು ಕೂಡ ಸೂರಜ್ ಅವ್ರನ್ನ ಹೆಸರನ್ನ ತಗೊಂಡಿರ್ತಾರೆ. ಬೇರೆ ಯಾರು ಕೂಡ ಮೆನ್ಷನ್ ಮಾಡಿಲ್ಲ ಅಂದ್ರು ಕಾವ್ಯ ಅವರು ಮೆನ್ಷನ್ ಮಾಡ್ತಾರೆ. ಸೊ ಇಲ್ಲೇನೆ ಗೊತ್ತಾಗುತ್ತೆ ಕಾವ್ಯ ಅವರ ಮನಸ್ಸಲ್ಲಿ ಆ ರೀತಿಯಾದ ಭಾವನೆಗಳಿಲ್ಲ ಅಂತ. ಆದ್ರೆ ರಿಷಾ ಅವರು ಮಾತಾಡ್ತಿರೋದು ಆಗಿರ್ಬೋದು, ರಾಶಿಕಾ ಅವ್ರು ಮಾತಾಡ್ತಿರೋದು ಆಗಿರ್ಬೋದು, ಏನ್ ಹೇಳ್ತಾ ಇದೆ ಅಂದ್ರೆ ನಾನ್ ಸೆಲೆಕ್ಟ್ ಆಗ್ಬಾರ್ದು ಅಂತ ಗಿಲ್ಲಿ ಮಾಡ್ದ, ಆದ್ರೆ ಕಾವ್ಯನ ನೀನ್ ಸೆಲೆಕ್ಟ್ ಮಾಡಕ್ ಹೇಗ್ ಬಿಟ್ಟೆ ಅಂತ ಕೇಳೋ ರೀತಿನೇ ಇತ್ತು. ಬಟ್ ಆ ರೀತಿ ಕೇಳಿಲ್ಲ, ಬಟ್ ಆ ರೀತಿ ಮಾತುಗಳು ಬರ್ತಾ ಇದಾವೆ ಅಂತ ಹೇಳ್ಬೋದು. ಇನ್ನು ಇದಾದ್ಮೇಲೆ ರಕ್ಷಿತಾ ಅವರು, ಕಾವ್ಯ ಅವರು ಹಾಗೇನೆ ಸ್ಪಂದನ ಅವರು ಇದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ರಕ್ಷಿತಾ ಅವರು ಹೇಳ್ತಾರೆ ಅವ್ರ ಹೆಸರನ್ನ ಅವರೇ ತಗೊಳ್ಳಿಲ್ಲ, ಅವ್ರಿಗೆ ಇಷ್ಟ ಇಲ್ಲ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಕ್ಕೆ ಅಂದ್ಮೇಲೆ ನಾವ್ ಹೇಗೆ ಹೇಳಕ್ ಆಗುತ್ತೆ, ನಾನು ಅವರ ಹೆಸರನ್ನ ಸಜೆಸ್ಟ್ ಮಾಡೋಣ ಅಂತ ಇದ್ದೆ, ಆದ್ರೆ ಅವ್ರ ಬಗ್ಗೆ ಅವರೇ ಸ್ಟ್ಯಾಂಡ್ ತಗೊಳ್ಳದೆ ಇದ್ದಾಗ ನಾನು ಬೇಡ ಅಂತ ಸುಮ್ನಾದೆ, ಅವ್ರ ಹೆಸರನ್ನ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸ್ಪಂದನ ಅವರು ಅದು ಕೂಡ ಕ್ಲಾರಿಟಿ ಕೊಡ್ತಾರೆ, ನಾನು ಕೂಡ ಅದನ್ನೇ ಹೇಳ್ದೆ, ಆದ್ರೆ ಅವರಿಗೆ ಗೊತ್ತಿರ್ಲಿಲ್ವಂತೆ ನಮ್ಮ ಹೆಸರನ್ನ ನಾವು ತಗೋಬಹುದು ಅನ್ನೋದನ್ನ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಇದು ಯಾಕೋ ನಂಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗ್ಲಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮೇನೆ ಗಿಲ್ಲಿ ನಟ ಅವರು ತಮ್ಮ ಬಗ್ಗೆ ತಾವೇ ಸ್ಟ್ಯಾಂಡ್ ತಗೊಂಡಿದ್ರು, ಸ್ಪಂದನ ಅವರು ತಮ್ಮ ಬಗ್ಗೆ ತಾವೇ ಸ್ಟ್ಯಾಂಡ್ ತಗೊಂಡಿದ್ರು. ಇದ್ರ ಬಗ್ಗೆ ತುಂಬಾನೇ ಕ್ಲಿಯರ್ ಆಗಿ ರಾಶಿಕಾ ಅವರು ಮತ್ತೆ ಸೂರಜ್ ಅವರು ಮಾತಾಡಿದ್ರು ಕೂಡ. ಸೊ ಇದೆಲ್ಲ ಗೊತ್ತಿದ್ರು ಕೂಡ ತಮ್ಮ ಹೆಸರನ್ನ ತಾವು ಯಾಕೆ ತಗೋಲಿಲ್ಲ ಅನ್ನೋದು ಇಲ್ಲಿ ಗೊತ್ತಿಲ್ಲ. ಬಟ್ ಅವ್ರು ಹೇಳ್ತಾ ಇರೋದು ನನಗ್ ಗೊತ್ತಿರ್ಲಿಲ್ಲ ನಮ್ಮ ಹೆಸರನ್ನ ನಾವು ತಗೋಬೇಕು ಅನ್ನೋದು ಅಂತ ಹೇಳ್ತಿದಾರೆ. ಬಟ್ ಇಟ್ಟೆಲ್ಲ ನೋಡಿದಾಗ ಇದೆ ಅದೇಂಗ್ ಗೊತ್ತಿರ್ಲಿಲ್ಲ ಅನ್ನೋದು ನನಗಂತೂ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ಪಂದನ ಅವರು ಕಾವ್ಯ ಅವರಿಗೆ ಹೇಳ್ತಾ ಇದ್ರೆ ರಾಶಿಕಾ ಹಾಗೂ ರಿಷಾ ಅವರು ಕಾವ್ಯ ಯಾಕೆ ಅಂತ ಕೇಳ್ತಾ ಇದ್ರು ಅನ್ನೋದನ್ನು ನನ್ಗೆ ಕೇಳಿಸ್ತು ಅಂತ. ಅದಕ್ಕೆ ಕಾವ್ಯ ಅವರು ಹೇಳ್ತಾರೆ ಅವ್ರಿಬ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ನನಗ್ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಕಾವ್ಯ ಅವರಿಗೆ ತುಂಬಾನೇ ಕ್ಲಿಯರ್ ಆಗಿ ತಿಳ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗ್ತಾ ಇದೆ. ಕಾಯ್ದು ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಇನ್ನು ಕ್ಯಾಪ್ಟನ್ಸಿ ಆಟಕ್ಕೆ ತಮ್ಮ ಪರ ಒಬ್ಬರನ್ನ ಆಟನ ಆಡೋಕೆ ಕೇಳ್ಕೋಬೇಕಾಗಿರುತ್ತೆ. ಒಬ್ಬರನ್ನ ಚೂಸ್ ಮಾಡ್ಕೊಂಡು ನನ್ ಪರವಾಗಿ ಆಟ ಆಡ್ತೀರಾ ಅಂತ ಕೇಳುವಾಗ ಕಾವ್ಯ ಅವರು ಹೋಗ್ಬಿಟ್ಟು ಸೂರಜ್ ಅವ್ರಿಗೆ ಕೇಳ್ತಾರೆ ನನ್ ಪರವಾಗಿ ಆಟ ಆಡ್ತೀರಾ ಅಂತ. ಅವರು ಒಪ್ಕೋತಾರೆ ಕೂಡ. ಆಮೇಲೆ ಒಪ್ಕೊಂಡ್ಮೇಲೆ ರಾಶಿಕಾ ಅವ್ರಿಗೆ ಅದ್ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ಅವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಿನಗ್ ಯಾರೋ ಒಬ್ರು ನಿನ್ ಹೆಸರನ್ನ ತಗೊಂಡಿದ್ದಾರೆ ಅಂತ ಅವ್ರ ಪರವಾಗಿ ಆಟ ಆಡ್ಬೇಡ. ಯಾರು ಕ್ಯಾಪ್ಟನ್ ಆದ್ರೆ ಈ ಮನೆಗ್ ಒಳ್ಳೇದಾಗುತ್ತೆ, ಯಾರು ಕ್ಯಾಪ್ಟನ್ ಆಗ್ಬೇಕು, ಅವ್ರ ಕ್ಯಾಪ್ಟನ್ ಆಗೋಕ್ ಯೋಗ್ಯತೆ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಅವ್ರ ಪರವಾಗಿ ಆಟನ ಆಡು ಅಂತ ಹೇಳ್ತಾರೆ. ಅವ್ರು ಹೇಳೋದು ಕರೆಕ್ಟ್ ಆಗಿದೆ. ಯಾರ್ ಕ್ಯಾಪ್ಟನ್ ಆಗ್ಬೇಕು ಆಗ್ಬಾರ್ದು ಅನ್ನೋದನ್ನ ತಾವೇ ಡಿಸೈಡ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡೋದು ಒಳ್ಳೇದೇನೆ. ಆದ್ರೆ ಇವ್ರು ಅದಕ್ಕಿಂತ ಮುಂಚೆ ಹೇಳ್ತಾರಲ್ವಾ ಯಾರೋ ನಿನ್ ಹೆಸರನ್ನ ತಗೊಂಡ್ರು ಅಂತ ಅವ್ರಿಗೆ ಹೋಗ್ಬಿಟ್ಟು ಹೆಲ್ಪ್ ಮಾಡ್ಬೇಡ ಅಂತ. ಅದು ನಂಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬೋದು. ಕಾವ್ಯ ಅವ್ರನ್ನ ಇಲ್ಲಿ ಇವರು ಕೂಡ ಟಾರ್ಗೆಟ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಅಥವಾ ಸೂರಜ್ ಅವರು ಎಲ್ಲಿ ಕಾವ್ಯ ಅವರಿಗೆ ಕ್ಲೋಸ್ ಆಗ್ತಾರ ಅನ್ನೋ ಸಲುವಾಗಿ ಈ ತರ ಹೇಳ್ತಿದಾರ ಏನೋ ಅಂತ ಕಾಯ್ದು ನೋಡ್ಬೇಕು. ಇನ್ನು ನೆಕ್ಸ್ಟ್ ಬಂದ್ರೆ ಮಲ್ಲಮ್ಮ ಅವರು ರಕ್ಷಿತಾ ಅವ್ರಿಗೆ ಕೇಳ್ತಾ ಇದಾರೆ ನಿನಗೆ ಜಗಳ ಆಡ್ಬೇಕಾದ್ರೆ ಚೆನ್ನಾಗ್ ಮಾತಾಡಕ್ ಬರುತ್ತೆ, ಹಂಗೆ ಇದ್ದಾಗ ಯಾಕೆ ಮಾತಾಡಕ್ ಬರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ರಕ್ಷಿತಾ ಅವಳು ತುಂಬಾನೇ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಅದು ಫ್ಲೋ ಅಲ್ಲಿ ಸಿಟ್ಟಲ್ಲಿ ಹೇಗ್ ಮಾತು ಬರುತ್ತೋ ಗೊತ್ತಿಲ್ಲ, ಆದ್ರೆ ನಾನ್ ತಪ್ಪಾಗಿ ಮಾತಾಡ್ತಿರ್ತೀನ ಕರೆಕ್ಟ್ ಆಗಿ ಮಾತಾಡ್ತಿರ್ತೀನ, ವರ್ಡ್ಸ್ ಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ತೀನ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ಆದ್ರೆ ಆ ಫ್ಲೋ ನಲ್ಲಿ ಬಂದ್ ಬಿಡುತ್ತೆ. ಆದ್ರೆ ಮಾಮೂಲಿಯಾಗಿ ಮಾತಾಡ್ಬೇಕಾದ್ರೆ ಅಷ್ಟು ಫ್ಲೋ ಬರಲ್ಲ ನನಗೆ ಅಂತ ಕ್ಲಾರಿಫೈ ಕೂಡ ಮಾಡ್ತಾರೆ. ಇದು ತುಂಬಾ ಜನರಿಗೆ ಡೌಟ್ ಬೇರೆ ಇತ್ತು. ಜಗಳ ಆಡ್ಬೇಕಾದ್ರೆ ಚೆನ್ನಾಗ್ ಮಾತು ಬರುತ್ತೆ, ಮಿಕ್ಕಿದ ಟೈಮಲ್ಲಿ ಮಾತು ಬರಲ್ಲ, ಇದನ್ನ ನಾಟಕ ಮಾಡ್ತಿದ್ದಾಳೆ ಅವಳು ಅಂತ ಬೇರೆ ಹೇಳ್ತಾ ಇರ್ತಾರೆ. ಈಗ ಮಲ್ಲಮ್ಮ ಅವರು ಮತ್ತೆ ಧ್ರುವಂತ್ ಅವರು ಕೂಡ ಹಿಂದೆ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆನ ಮಾಡಿರ್ತಾರೆ. ಆದ್ರೆ ಮಲ್ಲಮ್ಮ ಅವರು ಹೋಗಿ ಡೈರೆಕ್ಟ್ ಆಗಿ ಕೇಳಿದ್ದು ನಂಗೆ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಧ್ರುವಂತ್ ಅವರು ಹಾಗೇನೆ ರಿಷಾ ಅವರು ಕೂಡ ಜಗಳ ಆಡ್ತಾರೆ. ಜಗಳ ಅನ್ನೋಕಿನ್ನ ಮಾತಾಡ್ತಾರೆ ಅನ್ಬೋದು. ಆ ಮಾತಿನಲ್ಲಿ ಏನು ಅಷ್ಟೊಂದು ತಿರುಳು ಇರ್ಲಿಲ್ಲ, ಸುಮ್ನೆನೆ ರಿಷಾ ಅವರು ಮಾತಾಡಿದ್ರು. ಇನ್ನು ಧ್ರುವಂತ್ ಅವ್ರಿಗೆ ಬಂದ ತಕ್ಷಣ ಏನ್ ರಿಷಾ ಅವರು ಹೇಳ್ತಾರೋ ನೀವ್ ಹಾಗ ಆಟ ಆಡ್ತಿದ್ಯಾ ಹೀಗ ಆಟ ಆಡ್ತಿದ್ಯಾ ಫೇಕ್ ಅನಿಸ್ತಿದ್ಯಾ ಅಂತ ಅದೇ ವರ್ಡ್ ಗಳನ್ನ ಇವತ್ತು ಧ್ರುವಂತ್ ಅವರು ರಿಷಾ ಅವ್ರಿಗೆ ಹೇಳ್ತಿದ್ದಾರೆ. ಇದು ನಿಜ ಅಂತಾನು ಹೇಳ್ಬೋದು. ಯಾಕಪ್ಪ ಅಂದ್ರೆ ಧ್ರುವಂತ್ ಅವರು ಮುಂಚೆ ಬಂದ ದಿನದಿಂದ ಇಲ್ಲಿವರೆಗೂ ಹೇಗಿದ್ದಾರೋ ಹಾಗೆ ಇದ್ದಾರೆ. ಇಷ್ಟು ದಿನ ನಾಟಕ ಮಾಡಕಂತರೂ ಸಾಧ್ಯನೇ ಇಲ್ಲ, ತಿಂಗಳಾನ್ಗಂಟ್ಲೆ. ಸೊ ಹೇಗಿದ್ದಾರೋ ಹಾಗೆ ಇದ್ದಾರೆ, ಅವ್ರ ವ್ಯಕ್ತಿತ್ವ ಏನು ಚೇಂಜ್ ಆಗಿಲ್ಲ. ಆದ್ರೆ ರಿಷಾ ಅವರು ಬಂದಾಗ ಒಂಥರ ಇದ್ರು, ಆಮೇಲೆ ಈಗ ಒಂಥರ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.